ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೇತನ್. ಸೊ ನೀವೆಲ್ರಿಗೂ ಆಲ್ರೆಡಿ ಟೈಟಲ್ ಅಂಡ್ ತಮ್ನೇಲ್ ನೋಡಿ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ. ಸೊ ನಾವ್ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಿದೀವಿ ಅಂತ. KGF ಪಿಕ್ಚರ್ ಅಲ್ಲಿ ದೊಡ್ಡಮ್ಮ ಹೆಂಗ್ ಅಪ್ಡೇಟ್, ಸೊ ನಮ್ ಚಾನಲ್ ಇವತ್ತು ಕ್ರೇಜಿ ಅಪ್ಡೇಟ್ ಆಗ್ತಿದೆ. ಸೊ ಅದೇ DJI Osmo Action 4 ಅಡ್ವೆಂಚರ್ ಕಾಂಬೋ. ಸೊ ಇದನ್ನ ನಾವು ಬಂದ್ಬಿಟ್ಟು ಅಮೆಝಾನ್ ಸೇಲ್ ಅಲ್ಲಿ ರೀಸೆಂಟ್ ಆಗಿರೋ ಅಮೆಝಾನ್ ಸೇಲ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಗೈಸ್, Action 4 ಅಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಕಾಂಬೋ, ಒಂದು ಅಡ್ವೆಂಚರ್ ಕಾಂಬೋ, ಅಂಡ್ ಥರ್ಡ್ ಒನ್ ಬಂದು ಅಡ್ವೆಂಚರ್ ಕಾಂಬೋ ವ್ಲಾಗಿಂಗ್ ಕಿಟ್ ಅಂತ ಬರುತ್ತೆ. ಸೊ ಸ್ಟ್ಯಾಂಡರ್ಡ್ ಕಾಂಬೋದಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ ಓನ್ಲಿ ಕ್ಯಾಮ್ರಾ ಮತ್ತೆ ಒಂದು ಬ್ಯಾಟ್ರಿ ಬರುತ್ತೆ. ಅಂಡ್ ಇದ್ರಲ್ಲಿ ಏನೇನ್ ಬರುತ್ತೆ ಅಂತ ನಾವು ಅನ್ಬಾಕ್ಸ್ ಮಾಡಿ ನೋಡೋಣ. ಅಂಡ್ ಅನದರ್ ಥಿಂಗ್, ಸೊ ವ್ಲಾಗಿಂಗ್ ಕಿಟ್ ಅಲ್ಲಿ ಬಂದು ಇದ್ರ ಜೊತೆ ಒಂದು ಮೈಕ್ ನ ಆಡ್ ಆನ್ ಆಗುತ್ತೆ. ಸೊ ಬನ್ನಿ ಈಗ ಈ ಅಡ್ವೆಂಚರ್ ಕಾಂಬೋನ ಅನ್ಬಾಕ್ಸ್ ಮಾಡಿ ಇದ್ರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ತೋರಿಸ್ತೀನಿ. ಸೊ ಈ ಕ್ಯಾಮ್ರಾದಲ್ಲಿ ಏನೇನ್ ಸ್ಪೆಸಿಫಿಕೇಶನ್ಸ್ ಇದೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನಾವು ಬಂದು 1/1.3 ಸೆನ್ಸರ್ ಅಂಡ್ ಸ್ಟನ್ನಿಂಗ್ ಲೋ ಲೈಟ್ ಅಲ್ಲಿ ಕೂಡ ರೆಕಾರ್ಡ್ ಮಾಡಬಹುದು. ಲೋ ಲೈಟ್ ಅಲ್ಲಿ ಕೂಡ ಒಳ್ಳೆ ಕ್ರೇಜಿ ಕ್ಲಾರಿಟಿ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು 10 ಬಿಟ್ ಅಂಡ್ ಡಿಲಾಗ್ ಎಂ ಅಂತಂದ್ರೆ ಸೊ ಕಲರ್ ಗ್ರೇಡಿಂಗ್ ಇದು. ಸೊ ಕಲರ್ ಗ್ರೇಡಿಂಗ್ ಕ್ರೇಜಿ ಕಲರ್ ಗ್ರೇಡಿಂಗ್ ಮಾಡ್ಕೋಬಹುದು, ಮ್ಯಾನ್ಯುಯಲ್ ಆಗೂ ಮಾಡ್ಕೋಬಹುದು ಅಂಡ್ ಆಟೋ ಕೂಡ ಸೆಟ್ ಮಾಡ್ಕೋಬಹುದು. ಅಂಡ್ ಡೀಪ್ ಫ್ರೀಸಿಂಗ್ ರೆಸಿಸ್ಟೆಂಟ್ ಅಂಡ್ ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ, ಅಂದ್ರೆ ಬ್ಯಾಟ್ರಿ ಕೂಡ ಈವನ್ ನಾವು ತುಂಬಾ ಕೋಲ್ಡ್ ಟೆಂಪರೇಚರ್ ಹೋದ್ರು ಸೊ ಅದು ಅಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಸೊ 4K 120 FPS ವರೆಗೂ ರೆಕಾರ್ಡ್ ಮಾಡಬಹುದು ಗೈಸ್. ಸೊ ಈ ಬಾಕ್ಸ್ ನ ಓಪನ್ ಮಾಡಿದ್ರೆ ಸೊ ನಮಗೆ 2 ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಸೊ ಒಂದ್ ಬಂದು ಆಕ್ಸೆಸರೀಸ್, ಸೊ ಆಕ್ಸೆಸರಿ ಬಾಕ್ಸ್ ಇದೆ. ಅಂಡ್ ಬಂದು ಮೇನ್ ಬಂದು Osmo Action 4 ಅಂತ, ಸೊ ಕ್ಯಾಮ್ರಾ ಬಾಕ್ಸ್ ಇದು. ಅಂಡ್ ಮತ್ತೆ ಸೊ ಇದೊಂದು ಸ್ಟಿಕ್ ಇದೆ. ಸೊ ಈಗ ಒಂದೊಂದಾಗೆ ತೆಗೆದು ನೋಡೋಣ ಬನ್ನಿ. ಸೊ ಫಸ್ಟ್ ಆಕ್ಸೆಸರೀಸ್ ಓಪನ್ ಮಾಡೋಣ. ಸೊ ಆಕ್ಸೆಸರೀಸ್ ಅಲ್ಲಿ ನಮ್ಗೆ ಏನೇನ್ ಸಿಗುತ್ತೆ ಅಂತಂದ್ರೆ, ಸೊ ಫಸ್ಟ್ ಬಂದು ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ C to C. ನೆಕ್ಸ್ಟ್ ಒಂದು ಮ್ಯಾಗ್ನೆಟಿಕ್ ಮೌಂಟ್ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಸೊ ಆಕ್ಸೆಸರೀಸ್ ಅಲ್ಲಿ ಮೇನ್ ಅಂದ್ರೆ ಸೊ ಇದೇನೆ. ಸೊ ಇದು ಬಂದು ಬ್ಯಾಟ್ರಿ ಹಬ್. ಸೊ ಓಪನ್ ಮಾಡೋಣ. ಅದ್ ಬಿಟ್ರೆ ಒಂದು ಕ್ಯಾಮ್ರಾ ಲೆನ್ಸ್ ಕೊಟ್ಟಿದ್ದಾರೆ. ಅಂಡ್ DJI ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಅಂಡ್ ಅದ್ ಬಿಟ್ರೆ ಇನ್ನೆಲ್ಲ ಕ್ವಿಕ್ ಗೈಡ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ ಅಷ್ಟೇ ಗೈಸ್, ಇನ್ನೇನು ಕೊಟ್ಟಿಲ್ಲ ಇದರಲ್ಲಿ. ಸೊ ಇದಿಷ್ಟು ಆಕ್ಸೆಸರೀಸ್. ಸೊ ನಾವೀಗ ಫಸ್ಟ್ ಬ್ಯಾಟ್ರಿ ಹಬ್ ನೋಡೋಣ. ಸೊ ಬ್ಯಾಟ್ರಿ ಹಬ್ ಓಪನ್ ಮಾಡಿದ್ರೆ ನಮ್ಗೆ ಇದರಲ್ಲಿ 3 ಬ್ಯಾಟ್ರೀಸ್ ಬರುತ್ತೆ ಗೈಸ್. ಅಂಡ್ ಇಲ್ಲಿ DJI ಇದು ಬ್ಯಾಡ್ಜಿಂಗ್ ಇದೆ. ಸೊ ನೋಡಿ ಈ ತರ ಕಾಣಿಸುತ್ತೆ. ತುಂಬಾ ಪ್ರೀಮಿಯಂ ಆಗಿದೆ ಬ್ಯಾಟ್ರಿ ಹಬ್. ಸೊ ಸ್ಟ್ಯಾಂಡರ್ಡ್ ಕಾಂಬೋದಲ್ಲಿ ನಮ್ಗೆ 1 ಬ್ಯಾಟ್ರಿ ವಿತ್ ಕ್ಯಾಮ್ರಾ ಬರುತ್ತೆ. ಸೊ ಅಡ್ವೆಂಚರ್ ಕಾಂಬೋದಲ್ಲಿ ಅಡ್ವಾಂಟೇಜ್ ಏನು ಅಂತಂದ್ರೆ ಸೊ ನಮ್ಗೆ ಬ್ಯಾಟ್ರಿ ಹಬ್ ಜೊತೆ ಅಂಡ್ 3 ಬ್ಯಾಟ್ರೀಸ್ ಬರುತ್ತೆ. ಸೊ ಈ ಒಂದು ಬ್ಯಾಟ್ರಿ ಹಬ್ ನ ನಾವು ಆಕ್ಚುಲಿ ಪವರ್ ಬ್ಯಾಂಕ್ ತರನು ಯೂಸ್ ಮಾಡಬಹುದು. ಸೊ ಯಾವ ತರ ಅಂತಂದ್ರೆ ಇಫ್ ಇನ್ ಕೇಸ್ ನಮ್ಮ ಮೊಬೈಲ್ ಏನಾದ್ರು ಚಾರ್ಜರ್ ಇಲ್ಲ ಅಂತಂದ್ರೆ ಸೊ ಇಲ್ಲೊಂದು C ಪಿನ್ ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಮ್ಮ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಸೊ ಇದಿಷ್ಟು ಬ್ಯಾಟ್ರಿ ಹಬ್ ಆಯ್ತು. ಸೊ ನೆಕ್ಸ್ಟ್ ಸೊ ಸೆಲ್ಫಿ ಸ್ಟಿಕ್ ಒಂದಿದೆ. ಸೊ ಸೆಲ್ಫಿ ಸ್ಟಿಕ್ ನೋಡೋಣ ಬನ್ನಿ. ಸೊ ಸೆಲ್ಫಿ ಸ್ಟಿಕ್ ನೋಡಕ್ ಈ ತರ ಕಾಣಿಸುತ್ತೆ. ಅಂಡ್ ತುಂಬಾ ಪ್ರೀಮಿಯಂ ಆಗಿದೆ. ಸೊ ಗ್ರಿಪ್ ಬಂದು ರಬ್ಬರ್ ಫಿನಿಶ್ ಕೊಟ್ಟಿದ್ದಾರೆ. ಅಂಡ್ ಇದು ಆಲ್ಮೋಸ್ಟ್ ತುಂಬಾನೇ ಎಕ್ಸ್ಟೆಂಡ್ ಆಗುತ್ತೆ. ಸೊ ಫ್ರೇಮ್ ಬಿಟ್ಟು ಈಚೆ ಹೋಗ್ತಿರುತ್ತೆ ಆಕ್ಚುಲಿ. ಸೊ ತುಂಬಾನೇ ಎಕ್ಸ್ಟೆಂಡ್ ಆಗುತ್ತೆ, ತುಂಬಾ ದೊಡ್ಡದಾಗಿದೆ. ಅಂಡ್ ಇದರಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ಸೊ 360 ನಾವು ಸ್ಟಿಕ್ ನ ಕಾಣಿಸ್ದಿರ ಯಾವ ತರ ಮಾಡ್ಕೊಂತೀವೋ ಆ ತರ ಅದಕ್ಕೂ ಸಪೋರ್ಟ್ ಆಗುತ್ತೆ ಇದು. ಸೊ ಆ ತರ ಒಂದು ಸ್ಟಿಕ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಆಕ್ಸೆಸರೀಸ್ ಆಯ್ತು. ಸೊ ಈಗ ಮೈನ್ ಕ್ಯಾಮ್ರಾ ನೋಡೋಣ ಬನ್ನಿ. ಸೊ ಇಷ್ಟೊತ್ತು ಕಾಯ್ದ ಇದಂತ ಮೈನ್ ಪ್ರಾಡಕ್ಟ್ ಇದೆ. ಸೊ ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ. ಸೊ ಇದನ್ನ ಓಪನ್ ಮಾಡಿದ್ರೆ ಸೊ ನಮ್ಗೆ ಇದ್ರಲ್ಲೂ 2 ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಸೊ ಒಂದ್ ಬಂದು ಕೇಜು ಅಂಡ್ ಇನ್ನೊಂದು ಮೈನ್ ಕ್ಯಾಮ್ರಾ. ಸೊ ಬನ್ನಿ ಫಸ್ಟ್ ಈ ಕೇಜ್ ನ ತೆಗೆಯೋಣ. ಸೊ ಇದು ಬಂದು ಮೈನ್ ಕೇಜು. ಸೊ ಇದ್ರಲ್ಲಿ ಏನೇನಿದೆ ನೋಡೋಣ ಬನ್ನಿ. ಸೊ ಇದನ್ನ ಓಪನ್ ಮಾಡಿದ್ರೆ ನಮ್ಗೆ ಸೊ ಇದ್ರಲ್ಲೂ ಇದ್ರಲ್ಲಿ 2 ಸ್ಕ್ರೂ ಕೊಟ್ಟಿದ್ದಾರೆ. ಅಂಡ್ ಇದ್ರಲ್ಲೂ ಕೂಡ ಒಂದು ಮ್ಯಾಗ್ನೆಟಿಕ್ ಹೋಲ್ಡರ್ ಕೊಟ್ಟಿದ್ದಾರೆ. ಅಂಡ್ ಇದು ಒಂದು ಹೆಲ್ಮೆಟ್ ಮೌಂಟ್ ಮಾಡಕ್ಕೆ ಮೌಂಟ್ ಕೊಟ್ಟಿದ್ದಾರೆ. ಸೊ ಅಂಡ್ ಇದು ಬಂದು ಮೈನ್ ಕ್ಯಾಮ್ರಾ ಕೇಜ್. ಕ್ಯಾಮ್ರಾನ ಇದ್ರೊಳಗಡೆ ಹಾಕಕ್ಕೆ ಕೇಜ್ ಇದು. ಸೊ ಈಗ ಮೈನ್ ಕ್ಯಾಮ್ರಾ ಬರೋಣ. ಸೊ ಮೈನ್ ಕ್ಯಾಮ್ರಾ ಕೂಡ ಈ ತರ ಪ್ಯಾಕೇಜಿಂಗ್ ಇದೆ. ಅಂಡ್ ಇದನ್ನ ಓಪನ್ ಮಾಡಿದ್ರೆ ವಾವ್, ಸೈಸ್ ನೋಡಿ ಮೈನ್ ಕ್ಯಾಮ್ರಾ ಯಾವ ತರ ಕಾಣಿಸುತ್ತೆ ಅಂತ. ಸೊ ಇದರಲ್ಲಿ
ಫ್ರಂಟ್ ಅಲ್ಲೂ ಕೂಡ ಒಂದು ಸ್ಕ್ರೀನ್ ಬರುತ್ತೆ ಅಂಡ್ ಬ್ಯಾಕ್ ಸೈಡ್ ಕೂಡ ಒಂದು ಸ್ಕ್ರೀನ್ ಬರುತ್ತೆ. ಸೊ ಎರಡೂ ಕೂಡ ಟಚ್ ಸ್ಕ್ರೀನ್ ಅಂಡ್ ಇದು ಲೆನ್ಸ್ ಕೂಡ ಕವರ್ ಮಾಡಿದ್ದಾರೆ ಇದರಲ್ಲಿ. ಸೊ ಸೊ ಈ ತರ ಕಾಣಿಸುತ್ತೆ ಗೈಸ್ ಮೇನ್ ಕ್ಯಾಮ್ರಾ. ಸೊ ಇಷ್ಟೊತ್ತು ನಾವು ಅನ್ಬಾಕ್ಸ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿದೆ. ಸೊ ಇದರಲ್ಲಿ ಫಸ್ಟ್ ಏನ್ ಬರುತ್ತೆ ಅಂದ್ರೆ ಕ್ಯಾಮ್ರಾ. ಸೊ ಅದಕ್ಕೊಂದು ಕೇಜ್ ಕೂಡ ಬರುತ್ತೆ ಅಂಡ್ ಹೆಲ್ಮೆಟ್ ಮೌಂಟ್ ಕೂಡ ಬರುತ್ತೆ, ಸ್ಕ್ರೂಸ್ ಮತ್ತೆ ಇದು ಮ್ಯಾಗ್ನೆಟಿಕ್ ಮೌಂಟ್ಸ್ ಅಂಡ್ ಚಾರ್ಜ್ ಮಾಡಕ್ಕೆ C2C ಕೇಬಲ್ ಕೂಡ ಕೊಡ್ತಾರೆ ಅಂಡ್ ಹಬ್, ಬ್ಯಾಟ್ರಿ ಹಬ್ ಮತ್ತೆ ಇದೊಂದು ಸೆಲ್ಫಿ ಸ್ಟಿಕ್ ಬರುತ್ತೆ. ಸೆಲ್ಫಿ ಸ್ಟಿಕ್ ಮಾತ್ರ ಪ್ರೀಮಿಯಂ ಆಗಿದೆ ಗೈಸ್ ಅಂಡ್ ಇದು ರಬ್ಬರ್ ಫಿನಿಶ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ ಇಟ್ಕೊಳಕ್ಕೆ, ವ್ಲಾಗ್ ಮಾಡಕ್ಕೆ. ಸೊ ನಾವಿವಾಗ ಮೇನ್ ಕ್ಯಾಮ್ರಾನ ಆನ್ ಮಾಡೋಣ. ಸೊ ಬ್ಯಾಟ್ರಿ ಒಂದು ಹಾಕ್ಬಿಟ್ಟು ಆನ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಲೆನ್ಸ್ ಆಗಿರೋ ಕವರ್ ತೆಗೆಯೋಣ. ಸೊ ಲೆನ್ಸ್ ನೋಡಿ ಗೈಸ್ ಯಾವ ತರ ಕಾಣಿಸ್ತಿದೆ, ಕ್ರೇಜಿ ಕಾಣಿಸ್ತಿದೆ. ಸೊ ಬನ್ನಿ ಇವಾಗ ಒಂದು ಬ್ಯಾಟ್ರಿ ಹಾಕ್ಬಿಟ್ಟು ಆನ್ ಮಾಡೋಣ, ಯಾವ ತರ ಇರುತ್ತೆ ನೋಡೋಣ. ಸೊ ಇದ್ರಲ್ಲಿ 3 ಬ್ಯಾಟ್ರಿ ಇಲ್ಲಿ ಒಂದು ಬ್ಯಾಟ್ರಿ ತಗೊಳ್ಳೋಣ. ಸೊ ಬ್ಯಾಟ್ರಿ ಸಹ ನೋಡಕ್ ಇಷ್ಟ ಚಿಕ್ಕದಾಗಿದೆ, ಸೊ ಚೆನ್ನಾಗಿದೆ. ಸೊ ಬನ್ನಿ ಇವಾಗ ಬ್ಯಾಟ್ರಿ ಇನ್ಸರ್ಟ್ ಮಾಡೋಣ. ಸೊ ಈ ಸೈಡ್ ಬಂದು ಬ್ಯಾಟ್ರಿ ಹಾಕಕ್ಕೆ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಇದೆ. ಸೊ ಇಲ್ಲಿ ಬ್ಯಾಟ್ರಿ ಹಾಕ್ಬೋದು ಅಂಡ್ ಮತ್ತೆ ಈ ಸೈಡ್ ಕೂಡ SD ಕಾರ್ಡ್ ಕೂಡ ಇನ್ಸರ್ಟ್ ಮಾಡ್ಬೋದು. ಸೊ ಇದೊಂದ್ ಸೈಡ್ ಆದ್ರೆ, ಸೊ ಈ ಸೈಡ್ ಬಂದ್ಬಿಟ್ಟು ಒಂದು ಕ್ವಿಕ್ ಸ್ಟಾರ್ಟ್ ಬಟನ್ ಇದೆ ಅಂಡ್ ಇನ್ನೊಂದು ಬಂದು ಸೊ C ಪಿನ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಈಗ ಬ್ಯಾಟ್ರಿ ಇನ್ಸರ್ಟ್ ಮಾಡಿ ಸೊ ಫಸ್ಟ್ ಟೈಮ್ ಕ್ಯಾಮ್ರಾನ ಆನ್ ಮಾಡೋಣ ಬನ್ನಿ. ಸೊ ಬ್ಯಾಟ್ರಿ ನೋಡ್ಕೊಂಡು ಕರೆಕ್ಟ್ ಆಗಿ ಪಿನ್ ಸೈಡ್ ಇನ್ಸರ್ಟ್ ಮಾಡ್ಬೇಕು. ಸೊ ಈ ತರ ಇನ್ಸರ್ಟ್ ಮಾಡಿ ಸೊ ಕ್ಲೋನ್ ಮಾಡ್ರೆ ಮುಗೀತು. ಸೊ ಬನ್ನಿ ಗೈಸ್, ಸೊ ಫಸ್ಟ್ ಟೈಮ್ ಕ್ಯಾಮ್ರಾನ ಆನ್ ಮಾಡ್ತಿರೋದು. ಸೊ ಬನ್ನಿ, ಸೊ ಜೈ ಶ್ರೀರಾಮ್ ಅಂತ ಹೇಳಿ, ಸೊ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಕ್ಯಾಮ್ರಾ ಆನ್ ಮಾಡೋಣ. ಸೊ ಇದೆಲ್ಲ ಸೆಟಪ್ ಇದೆ. ಸೊ ಸೆಟಪ್ ಮುಂದೆ ಆಮೇಲೆ ಸೆಟಪ್ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ಕ್ಯಾಮ್ರಾ ಆನ್ ಮಾಡಿದ್ದಾಯ್ತು. ಸೊ ಈಗ ಕ್ಯಾಮ್ರಾನ ಕೇಜ್ ಒಳಗಡೆ ಇನ್ಸರ್ಟ್ ಮಾಡಿ ಯಾವ ತರ ಕಾಣಿಸುತ್ತೆ ನೋಡೋಣ ಬನ್ನಿ ಗೈಸ್. ಸೊ ಇದೊಂದು ಲಾಕ್ ಕೊಟ್ಟಿದ್ದಾರೆ. ಸೊ ಈ ಲಾಕ್ ಓಪನ್ ಮಾಡಿ ಜಸ್ಟ್ ಕ್ಯಾಮ್ರಾನ ಹಿಂಗ್ ಪುಷ್ ಮಾಡೋದಷ್ಟೇ ಒಳಗಡೆ. ಸೊ ಈ ತರ ಪುಷ್ ಮಾಡಿ ಸೊ ಇದನ್ನ ಈ ತರ ಲಾಕ್ ಮಾಡೋದಷ್ಟೇ. ಸೊ ಇದು ಕೇಜ್ ಒಳಗಡೆ ಹಾಕಿದ್ರೆ ಕ್ಯಾಮ್ರಾ ಈ ತರ ಕಾಣಿಸುತ್ತೆ. ಸೊ ಈ ಕೇಜ್ ನ ಮೇನ್ ಅಡ್ವಾಂಟೇಜ್ ಏನು ಅಂತಂದ್ರೆ ಗೈಸ್, ನಾವು ಈವನ್ ಯೂಟ್ಯೂಬ್ ಕೂಡ ರೆಕಾರ್ಡ್ ಮಾಡಬಹುದು ಅಂಡ್ ಬೇಕು ಅಂದ್ರೆ ಹಾರಿಜಾಂಟಲ್ ಆಗಿ ಅಂಡ್ ಇನ್ಸ್ಟಾಗ್ರಾಮ್ ಕೂಡ ರೆಕಾರ್ಡ್ ಮಾಡಬಹುದು. ಸೊ ಬೋತ್ ವೇ ರೆಕಾರ್ಡ್ ಮಾಡಬಹುದು ಇದರಲ್ಲಿ. ಸೊ ಯಾವ ತರ ಅಂತಂದ್ರೆ, ಸೊ ಇಲ್ಲಿ ಮ್ಯಾಗ್ನೆಟಿಕ್ ಮೌಂಟ್ಸ್ ಕೊಟ್ಟಿದಾರಲ್ಲ, ಸೊ ಯೂಟ್ಯೂಬ್ ಬೇಕಾದ್ರೆ ಸೊ ಜಸ್ಟ್ ನಾವು ಈ ಆಂಗಲ್ ಅಲ್ಲಿ ರೆಕಾರ್ಡ್ ಮಾಡಬಹುದು. ಸೊ ಈ ತರ ರೆಕಾರ್ಡ್ ಮಾಡಬಹುದು, ಈ ತರ ಹಾಕೊಂಡು ರೆಕಾರ್ಡ್ ಮಾಡಬಹುದು. ಸೊ ಈ ತರ. ಸೊ ಇನ್ ಕೇಸ್ ನಮ್ಗೆ ಏನಾದ್ರು ಇನ್ಸ್ಟಾಗ್ರಾಮ್ ರೀಲ್ಸ್ ಬೇಕು ಅಂತಂದ್ರೆ ಸೊ ಹಿಂಗ್ ಟಿಲ್ಟ್ ಮಾಡ್ಬಿಟ್ಟು ಸೊ ಜಸ್ಟ್ ಈ ತರ ಹಾಕ್ಬಿಟ್ಟು ರೆಕಾರ್ಡ್ ಮಾಡಬಹುದು. ತುಂಬಾ ಫಾರ್ಮ್ ಆಗಿದೆ. ಸೊ ಸ್ಟಿಕ್ ತುಂಬಾ ಗಟ್ಟಿಯಾಗಿದೆ. ಸೊ ಯಾವ್ದೇ ಕಾರಣಕ್ಕೂ ಬೀಳಲ್ಲ ಕ್ಯಾಮ್ರಾ ಕೆಳಗಡೆ. ಸೊ ಈ ತರ ಇದೆ ಗೈಸ್. ಇದಿಷ್ಟು ನೀವು ಕ್ಯಾಮ್ರಾ ಬಗ್ಗೆ ಎಲ್ಲ ನೋಡಿದ್ವಿ, ಏನೇನ್ ಆಕ್ಸೆಸರೀಸ್ ಬಂದಿದೆ ಏನು ಅಂತ. ಸೊ ನಾವಿವಾಗ SD ಕಾರ್ಡ್ ನ ಇನ್ಸರ್ಟ್ ಮಾಡ್ಬಿಟ್ಟು ಫಸ್ಟ್ ಟೈಮ್ ರೆಕಾರ್ಡ್ ಮಾಡೋಣ ಅಂಡ್ ವ್ಲಾಗಿಂಗ್ ಯಾವ ತರ ಮಾಡೋದು, ಯಾವ ತರ ಸೆಟಪ್ ಮಾಡೋದು ಅಂತ ನೋಡೋಣ ಬನ್ನಿ ಈಗ. ಸೊ ಆಲ್ರೆಡಿ ನಾವು ಬ್ಯಾಟ್ರಿ ಇನ್ಸರ್ಟ್ ಮಾಡಿದೀವಿ. ಸೊ ಈಗ SD ಕಾರ್ಡ್ ನ ಇನ್ಸರ್ಟ್ ಮಾಡೋಣ. ಸೊ ಈ SD ಕಾರ್ಡ್ ಬಂದ್ಬಿಟ್ಟು ಸ್ಯಾಂಡಿಸ್ದು ಅಲ್ಟ್ರಾದು. ಸೊ SDXC ಅಂತ ಹೇಳ್ಬಿಟ್ಟು 128 GB ನ ತಗೊಂಡಿದೀನಿ. ಸೊ ಬನ್ನಿ ಇದನ್ನ ತೆಗ್ದ್ಬಿಟ್ಟು ಸೊ ಕ್ಯಾಮ್ರಾ ಇನ್ಸರ್ಟ್ ಮಾಡೋಣ. ಸೆಟಪ್ ಫಸ್ಟ್ ರೆಕಾರ್ಡ್ ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾವಿವಾಗ ರೆಕಾರ್ಡ್ ಮಾಡ್ತಿರೋದು DJI Action 4 ಕ್ಯಾಮ್ರಾದಲ್ಲಿ. ಸೊ ಕ್ಲಾರಿಟಿ ಯಾವ ತರ ಇದೆ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ವ್ಲಾಗಿಂಗ್ ಕಿಟ್ ಅಂಡ್ ಕ್ಯಾಮ್ರಾ ಯಾವ ತರ ನೋಡಕ್ ಯಾವ ತರ ಕಾಣಿಸ್ತಿತ್ತು ಅಂತೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೈಸ್. ಅಂಡ್ ನಾನು ಇವಾಗ ರೆಕಾರ್ಡ್ ಮಾಡ್ತಿರೋದು ಜಸ್ಟ್ 1080p ಅಲ್ಲಿ ಅಂಡ್ 1x zoom ಅಲ್ಲಿ ಗೈಸ್. ಅಂಡ್ ಈ ಒಂದು ಕ್ಯಾಮ್ರಾದಲ್ಲಿ ನಾವು ಆಲ್ಮೋಸ್ಟ್ 150 ಡಿಗ್ರಿ ವರೆಗೂ ಕವರ್ ಮಾಡಬಹುದು. 150 ಡಿಗ್ರಿ ವರೆಗೂ ವೈಡ್ ಆಂಗಲ್ ಬರುತ್ತೆ. ಸೊ ಕ್ರೇಜಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಗೈಸ್, ಇದಿಷ್ಟು DJI Action 4 ನ ಅನ್ಬಾಕ್ಸಿಂಗ್ ಆಗಿತ್ತು. ಸೊ ಇಲ್ಲಿವರೆಗೂ ನೀವು ವಿಡಿಯೋ ಎಲ್ಲ ನೋಡಿದೀರಾ. ಸೊ ಕ್ಯಾಮ್ರಾ ಯಾವ ತರ ಇದೆ ಏನು ಅಂತೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಮುಂದೆ ಬರೋಂತ ವಿಡಿಯೋಸ್ ಎಲ್ಲ ಕ್ರೇಜಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಅಂಡ್ ವ್ಲಾಗಿಂಗ್ ಮಾಡೋಕೆ ಕೂಡ ಒಳ್ಳೆ ಫೀಲ್ ಇರುತ್ತೆ ಇಟ್ಕೊಂಡ್ರೆ. ಸೊ ಇದ್ರ ಪ್ರೈಸ್ ಎಲ್ಲ ನಿಮ್ಗೆ ಆನ್ಲೈನ್ ಅಲ್ಲಿ ಆಬ್ವಿಯಸ್ಲಿ ಗೊತ್ತಾಗುತ್ತೆ ನಿಮ್ಗೆ. ಸೊ ನೀವು ಅಮೆಝಾನ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಗೈಸ್, ಇದಿಷ್ಟು ಜಸ್ಟ್ ಕ್ಯಾಮ್ರಾ ಸೆಟಪ್. ಸೊ ಇದಕ್ಕೆ ಇನ್ನೂ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗುವಂತ ಇನ್ನು ಬೇರೆ ಪ್ರಾಡಕ್ಟ್ಸ್ ಕೂಡ ಇದಾವೆ. ಸೊ ಇದು ಈ ವಿಡಿಯೋದಲ್ಲಿ ಫುಲ್ ಲಾಂಗ್ ಫಾರ್ಮೆಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದೇ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡಕ್ ಆಗ್ತಿಲ್ಲ. ಸೊ ಮುಂದೆ ಇನ್ನೂ ಒಂದು ವಿಡಿಯೋ ಬರುತ್ತೆ. ಸೊ ಅದ್ರಲ್ಲಿ ಇನ್ನೂ ಕ್ರೇಜಿ ಪ್ರಾಡಕ್ಟ್ಸ್ ಇದೆ ಗೈಸ್, ನಿಮ್ಗೆಲ್ಲ ತೋರಿಸ್ತೀನಿ. ಸೊ ಇದಿಷ್ಟು Action 4 ನ ಅನ್ಬಾಕ್ಸಿಂಗ್ ಆಗಿತ್ತು. ಸೊ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಗೈಸ್. ಸೊ ನೀವೆಲ್ಲ ಯಾರೆಲ್ಲ ವಿಡಿಯೋ ನೋಡಿದೀರಾ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ತರ ಒಂದು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಗೈಸ್. ಸೊ ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬೈ ಬಾಯ್.